ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾಲಿನ್ಸ್. ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 29, 30, 31 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತೇನ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ರಿಪೋರ್ಟ್ ಆನ್ ನಗೋಯಾ ಪ್ರೋಟೋಕಾಲ್. ಇಂಡಿಯಾ ಏನ್ ಮಾಡಿದೆ ಅಂತಂದ್ರೆ, ತನ್ನ ಮೊದಲನೇ ವರದಿ ಯಾವ್ದು ಸಂಬಂಧಪಟ್ಟ ಹಾಗೆ ನಗೋಯಾ ಪ್ರೋಟೋಕಾಲ್. ಈ ನಗೋಯಾ ಪ್ರೋಟೋಕಾಲ್ ಅಥವಾ ನಗೋಯಾ ರೂಲ್ಸ್ ಯಾವ್ದು ಸಂಬಂಧಪಟ್ಟಿದ್ದು? CBD ಅಂತ ಕರಿತೀವಿ, ಕನ್ವೆನ್ಷನ್ಸ್ ಆನ್ ಬಯೋಡೈವರ್ಸಿಟಿ, ಅಥವಾ ಈಗ ಏನು ಜೀವ ವೈವಿಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಮಾವೇಶ. ಸೊ ಅದರ ಒಂದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿದ್ವು. ಅದಕ್ಕೆ ಹೆಸರು ಬಂದು ನಗೋಯಾ ಅಂತ. ಸೊ ಅದರ ಒಂದು ಇಂಪ್ಲಿಮೆಂಟೇಷನ್ ಯಾವ ಹಂತದಲ್ಲಿದೆ ಅದರ ಅಪ್ಡೇಟ್ ಈಗ ಕೊಟ್ಟಿದೆ, ಮೊದಲ ವರದಿ ನೆನ್ಪಿಟ್ಕೋಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಗೋಯಾ ಪ್ರೋಟೋಕಾಲ್ ಅಂದ್ರೇನು, CBD ಅಂದ್ರೇನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಜಸ್ಟಿಸ್ PP ನವಲೇಕರ್ ಕಮಿಟಿ. ಈಗ ಏನಾಗಿದೆ ಅಂತಂದ್ರೆ, ಯೂನಿಯನ್ ಗವರ್ಮೆಂಟ್, ಇನ್ನು ಸ್ಪೆಸಿಫಿಕಲಿ ಹೇಳಬೇಕು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ PP ನವಲೇಕರ್ ಕಮಿಟಿ ಒಂದನ್ನು ಅಪಾಯಿಂಟ್ ಮಾಡಿದೆ. ಸಾಕಷ್ಟು ಕಾರಣಗಳಿಂದ ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ, ಜನಸಂಖ್ಯೆಯಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಅದು ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನ ಸ್ಟಡಿ ಮಾಡೋದಕ್ಕೆ, ಅದ್ರ ಪ್ಯಾಟರ್ನ್ ಏನು, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಮಿಟಿನ ಫಾರ್ಮ್ ಮಾಡಿರುವಂತದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಏನಂತಂದ್ರೆ, ಈಗ RBI ಪಾಲಿಮರ್ ಬ್ಯಾಂಕ್ ನೋಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಮುಂದಾಗಿದೆ. ನಮ್ಮಲ್ಲಿ ಏನೀಗ ಒಂದು ಪೇಪರ್ ಕರೆನ್ಸೀಸ್ ಇದೆ, ಅದ್ರ ಬದಲಾಗಿ ಪ್ಲಾಸ್ಟಿಕ್ ನೋಟ್ಸ್ ಗಳನ್ನ ತರಬೇಕು ಅಂತ. ಸೊ ಅದರ ನೀಡ್ ಏನಿತ್ತು ಅಥವಾ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟ್ರೈನ್. ಈಗ ನಮ್ಗೆ ಗೊತ್ತಿದೆ, ನಾವು ಸ್ಟೀಮ್ ಇಂಜಿನ್ ಟ್ರೈನ್ಗಳ ಬಗ್ಗೆ ನೋಡಿರ್ತೀವಿ, ಕೋಲ್ ಸಂಬಂಧಪಟ್ಟಂತ ಟ್ರೈನ್ಗಳು ನೋಡಿರ್ತೀವಿ, ಎಲೆಕ್ಟ್ರಿಫೈಡ್ ಆದಂತ ಟ್ರೈನ್ಗಳು ನೋಡಿರ್ತೀವಿ. ಅದೇ ರೀತಿನಲ್ಲೇನೆ ಈಗ ಹೈಡ್ರೋಜನ್ ಫ್ಯೂಯಲ್ ಸೆಲ್ ನ ಯೂಸ್ ಮಾಡಿಕೊಂಡು ಟ್ರೈನ್ ಇಂಜಿನ್ ರನ್ ಆಗ್ತಾ ಇದೆ. ಈ ರೀತಿಯಾದಂತ ಒಂದು ಟ್ರೈನ್ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತರ್ತಾ ಇರೋಂಥದ್ದು. ಎಲ್ಲಿ ತರ್ತಾ ಇರೋಂಥದ್ದು, ಇದರ ಫೀಚರ್ಸ್ ಏನು, ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈ ಸ್ವತ್ತು ಬಂದು ಕರ್ನಾಟಕ, ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್, ಮತ್ತೆ ಸ್ವಾಮಿತ್ವ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್, ಯೂನಿಯನ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದು. ಸೊ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದೆ. ಏನೀಗ ಒಂದು ಪ್ರಾಪರ್ಟಿ ರೆಕಾರ್ಡ್ಸ್ ಇದೆ, ಅದನ್ನ ಡಿಜಿಟೈಸ್ ಮಾಡಬೇಕು ಅನ್ನೋ ಉದ್ದೇಶ ತಂದಿರುವಂತದ್ದು. ಬಟ್ ಆದ್ರೆ ಕರ್ನಾಟಕ ಸರ್ಕಾರ ಈ ಸ್ವತ್ತು ಇನಿಷಿಯೇಟಿವ್ ನ ಸ್ವಾಮಿತ್ವ ಸ್ಕೀಮ್ ಜೊತೆಗೆ ಇಂಟಿಗ್ರೇಷನ್ ಮಾಡಬೇಕು, ಎರಡನ್ನೂ ಒಟ್ಟುಗೂಡಿಸಬೇಕು ಅಂತೇಳಿ ಮುಂದೆ ಬರ್ತಾ ಇದೆ. ಸೊ ಯಾಕೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಈಗ ಅದು ಸೆಕೆಂಡ್ ಬಿಸಿಯೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇದನ್ನ ಹೇಳಿರುವಂತದ್ದು ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಹಾಗಾಗಿ ಮೊದಲು ಯಾವ್ದಿತ್ತು ಅಥವಾ ಇದನ್ನ ಯಾರು ಬೀಟ್ ಮಾಡಿ ಸೆಕೆಂಡ್ ಪೊಸಿಷನ್ ಬಂತು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಫೋರ್ಟಿಫೈಡ್ ರೈಸ್ ಅಥವಾ ನ್ಯೂಟ್ರಿಫೈಡ್ ರೈಸ್ ಅಂತ ಕರಿತೀವಿ. ಈಗೇನು ನಾವು ಸ್ಟಾಪಲ್ ಫುಡ್ ತಗೋತಿದ್ವಲ್ಲ, ಸೊ ಅದರಿಂದ ಒಂದಷ್ಟು ಕ್ಯಾಲರೀಸ್ ಜಾಸ್ತಿ ಆಗ್ತದೆ, ಬಟ್ ಮೈಕ್ರೋನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಇದೆ, ಮೈಕ್ರೋನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆ ಮೈಕ್ರೋನ್ಯೂಟ್ರಿಯನ್ಸ್ ಆಡ್ ಮಾಡಿಬಿಟ್ಟು PDS ಮೂಲಕ ಕೊಡ್ತಿರುವಂತಹ ರೈಸ್ ಫೋರ್ಟಿಫೈಡ್ ರೈಸ್, ಇದರ ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಕರೆ ಕೊಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಫೋರ್ಟಿಫೈಡ್ ರೈಸ್ ಅಂದ್ರೆ ಏನು, ಇದರ ನೀಡ್ ಏನಿದೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೆಮ್ಸಿಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಸೆಂಟರ್ ರಿಲೀಸಸ್ ಇನ್ಸೈಟ್ಸ್ ಫ್ರಮ್ ಫಸ್ಟ್ ನ್ಯಾಷನಲ್ ರಿಪೋರ್ಟ್ ಆನ್ ನಯೋಗಾ ಪ್ರೋಟೋಕಾಲ್. ನಯೋಗಾ ಪ್ರೋಟೋಕಾಲ್ ಸಂಬಂಧಪಟ್ಟ ಹಾಗೆ ತನ್ನ ಒಂದು ಮೊದಲ ವರದಿಯನ್ನ ಸಬ್ಮಿಟ್ ಮಾಡಿದೆ ಇಂಡಿಯಾ. ಯಾರು ಸಬ್ಮಿಟ್ ಮಾಡಿರುವಂತದ್ದು? CBDಗೆ. CBD ಅಂತಂದ್ರೆ ಕನ್ವೆನ್ಷನ್ಸ್ ಆಫ್ ಬಯೋಡೈವರ್ಸಿಟಿ, ಈ ಜೀವ ವೈವಿಧ್ಯತೆ ಏನಿದೆ, ಸೊ ಅದನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ ತಂದಂತ ಒಂದು ಸಮಾವೇಶ CBD. ಇದು ಯಾವಾಗ ಬಂತು? ಇದು ಬಂದು 1992 ನಲ್ಲಿ ಬಂತು. ಯಾಕೆ ಬಂತು, ಏನಾಗುತ್ತೆ ಅಂತಂದ್ರೆ 1992 ನಲ್ಲಿ ಈ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟ ಹಾಗೆ, ಎನ್ವಿರಾನ್ಮೆಂಟ್ ಸಂಬಂಧಪಟ್ಟ ಹಾಗೆ, ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡೋ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಸಮ್ಮೇಳನ ನಡೆಯುತ್ತೆ, ರಿಯೋ ಅರ್ತ್ ಸಮಿಟ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಒಂದೊಂದಕ್ಕೆ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ UNFCCC ಬರ್ತದೆ, ನಂತರ ಈ ಡೆಸರ್ಟಿಫಿಕೇಶನ್ ತೆಗಿಬೇಕು ಅಂತ ಹೇಳ್ಬಿಟ್ಟು UNCCD ತರ್ತಾರೆ. ಸೊ ಅದೇ ರೀತಿನಲ್ಲೇ ಬಯೋಡೈವರ್ಸಿಟಿ, ಈ ಜೀವ ವೈವಿಧ್ಯತೆಯನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು CBD ತರ್ತಾರೆ. ಓಕೆನಾ? ಸೊ ಇದರ ಒಂದು ರಾಟಿಫಿಕೇಶನ್ ನಾವು ಇಂಡಿಯಾದಲ್ಲಿ ಮಾಡ್ತೀವಿ. ಇಂಡಿಯಾದಲ್ಲಿ ರಾಟಿಫಿಕೇಶನ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ 2002ರಲ್ಲಿ ನಾವು ಇದಕ್ಕೆ ಪಾರ್ಟ್ ಆಗ್ತೀವಿ. 2002ರಲ್ಲಿ ಒಂದು ಆಕ್ಟ್ ನ ತರ್ತೀವಿ, ಕನ್ವೆನ್ಷನ್ಸ್ ಆನ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆಕ್ಟ್ ಅಂತ ತರ್ತೀವಿ, 2002ರಲ್ಲಿ ತರ್ತೀವಿ. ಸೊ ಇದರ ಒಂದು ಇಂಪ್ಲಿಮೆಂಟೇಷನ್ಗೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ತರ್ತೀವಿ. ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ಯೂನಿಯನ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ತಂದಂತ ಒಂದು ಬಾಡಿ ಇದು. ಸೊ ಇದನ್ನ ತರ್ತೀವಿ. ನಂತರ ಬಂದು ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಅಂತ ತರ್ತೀವಿ, ಇದು ಸ್ಟೇಟ್ ಲೆವೆಲ್ ವರ್ಕ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಪ್ರೊಟೆಕ್ಷನ್ ನಡೀತಾ ಬರುತ್ತೆ. ಈಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನೋದು ಜನರಲ್ ಟರ್ಮ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬಯೋಡೈವರ್ಸಿಟಿ ಅಂದ್ರೆ ತಿಳ್ಕೊಳ್ಳೋಣ. ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ದೋ ಒಂದು ಮೆಡಿಸಿನ್ ಪ್ಲಾಂಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅದನ್ನ ನಾವ್ ಏನ್ ಮಾಡ್ಬೋದು, ಆ ಮೆಡಿಸಿನ್ ಪ್ಲಾಂಟ್ ಫಸ್ಟ್ ಆಫ್ ಆಲ್ ಆಕ್ಸೆಸ್ ಇದೆಯಾ, ಎಲ್ರಿಗೂ ಅದು ತಲುಪೋದಕ್ಕೆ ಅವಕಾಶ ಇದೆಯಾ, ಒಂದು. ಎರಡನೇದು ಬಂದು ಇಫ್ ಇನ್ ಕೇಸ್ ಅದಕ್ಕೆ ರೀಚ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಅದನ್ನ ಎಲ್ರಿಗೂ ಶೇರ್ ಆಗೋ ರೀತಿಯಲ್ಲಿ ಹೇಗ್ ಮಾಡ್ತೀರಾ, ಅದರ ಬೆನಿಫಿಟ್ ಶೇರ್ ಆಗೋ ರೀತಿಯಲ್ಲಿ ಹೇಗ್ ಮಾಡ್ತೀರಾ ಅಂದ್ರೆ ಫೇರ್ ಮತ್ತೆ ಈಕ್ವಿಟಬಲ್ ವೇನಲ್ಲಿ ಅದರ ಒಂದು ಬೆನಿಫಿಟ್ ಶೇರ್ ಆಗ್ತಾ ಇದೆಯಾ, ಈ ಒಂದು ಪಾಯಿಂಟ್. ಎರಡನೇದು ಬಂದು ಅತಿ ಮುಖ್ಯವಾಗಿ ಮೂರನೇದು ಬಂದ್ಬಿಟ್ಟು ಕನ್ಸರ್ವೇಷನ್, ಇದರ ಕನ್ಸರ್ವೇಷನ್ ಹೇಗಾಗ್ತಾ ಇದೆ, ಲಾಂಗ್ ಟರ್ಮ್ ಅಲ್ಲಿ ಇದನ್ನ ಪ್ರೊಟೆಕ್ಷನ್ ಮಾಡಬೇಕು. ಸೊ ಹಾಗಾಗಿ ಇದರ ಕನ್ಸರ್ವೇಷನ್ ಏನಾಗ್ತದೆ, ಈ ಒಂದು ಮೂರು ವಿಚಾರಗಳಿಗೆ ಡಿಸ್ಕಷನ್ ಆಗುತ್ತೆ.
ಯಾವಾಗ ಅಂತಂದ್ರೆ 2010ರಲ್ಲಿ, ಅಂದ್ರೆ ಡೀಟೇಲ್ ಆಗಿ ಇದ್ರೊಳಗೆ ಬರೀ ಕನ್ಸರ್ವೇಷನ್ ಅಂತಿದ್ರು, ಬಟ್ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಆಗುತ್ತೆ 2010ರಲ್ಲಿ. ಸೊ ಎಲ್ಲಿ ಅಂತಂದ್ರೆ ನಗೋಯಾ ಅನ್ನೋ ಜಾಗದಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೋತಾರೆ, ಯಾವ ರೀತಿನಲ್ಲಿ ಅದನ್ನ ಆಕ್ಸೆಸ್ ಮಾಡಬೇಕು, ಯಾವ ರೀತಿನಲ್ಲಿ ಅದರ ಒಂದು ಫೇರ್ ಅಂಡ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ, ಅಥವಾ ಅದನ್ನ ಯಾವ ರೀತಿ ಕನ್ಸರ್ವೇಷನ್ ಮಾಡಬೇಕಾಗುತ್ತೆ, ಹೌದಲ್ವಾ, ಅದಾಗ್ಬೋದು ಅಥವಾ ಜೆನೆಟಿಕ್ ರಿಸರ್ಚ್ ಆಗ್ಬೋದು. ಸೊ ಈ ರೀತಿ ಮಾಡಬೇಕು ಅಂತ ತರ್ತಾರೆ. ಸೊ ಅದಕ್ಕೆ ಇದನ್ನ ನಗೋಯಾ ಪ್ರೋಟೋಕಾಲ್ ಅಂತ ಕರೀತಾರೆ. ಇದು 2014ರಲ್ಲಿ 2010ರಲ್ಲಿ ತರ್ತಾರೆ, 2014ರಲ್ಲಿ ಇಂಪ್ಲಿಮೆಂಟೇಷನ್ ಬರುತ್ತೆ. ಸೊ ನಾವು ಕೂಡ ಈ ಒಂದು CBDಯ ಭಾಗ ಆಗಿದ್ರಿಂದ ಸೊ ಇದರ ಒಂದು ಇಂಪ್ಲಿಮೆಂಟೇಷನ್ ನಾವು ಮಾಡ್ತಾನೆ ಬಂದಿದ್ದೀವಿ. ನಗೋಯಾ ಪ್ರೋಟೋಕಾಲ್ಸ್ ಅಥವಾ ರೂಲ್ಸ್ ಏನಿದೆ ಇದನ್ನು ಮಾಡ್ತಾನೆ ಬಂದಿದ್ದೀವಿ, ನಾವು ಆಕ್ಸೆಸ್ ಮಾಡ್ತಾ ಇದೀವಿ, ಅದರ ಒಂದು ಬೆನಿಫಿಟ್ ನ ಬೇರೆ ಕಡೆ ಶೇರ್ ಮಾಡ್ತಾ ಇದೀವಿ, ಕನ್ಸರ್ವ್ ಕೂಡ ಮಾಡ್ತಾ ಇದೀವಿ. ಬಟ್ ಅದು ಯಾವ ಹಂತದಲ್ಲಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ನ ಈಗ ಇಂಡಿಯಾ CBDಗೆ ಕೊಟ್ಟಿರುವಂತದ್ದು. ಸೊ ಅದಕ್ಕೆ ಸುದ್ದಿ ಹೇಳಿರುವಂತದ್ದು. ನಾವು ಈ ನಗೋಯಾ ಪ್ರೋಟೋಕಾಲ್ ಬಗ್ಗೆ ಆಗ್ಬೋದು, CBD ಆಗ್ಬೋದು, ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಅನುವಂಶೀಯ ಸಂಪನ್ಮೂಲಗಳು ಬರ್ತವೆ, ಜೆನೆಟಿಕ್ ರಿಸರ್ಚ್ ಏನಿದೆ ಅದನ್ನ ಹೇಗೆ ಬಳಸ್ಕೊಳ್ಳುವಂಥದ್ದು, ಅಥವಾ ಬಯೋಡೈವರ್ಸಿಟಿ ಹೇಗೆ ಬಳಸ್ಕೊಳ್ಳುವಂಥದ್ದು, ಜೈವಿಕ ಸಂಪನ್ಮೂಲಗಳಿಂದ ಲಭಿಸುವ ಪ್ರಯೋಜನಗಳ ಹಂಚಿಕೆ, ಹೇಗೆ ಅದನ್ನ ಬೆನಿಫಿಟ್ ಶೇರ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಜೀವ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆ, ಆ ಒಂದು ಬಯೋಡೈವರ್ಸಿಟಿನ ಹೇಗೆ ಪ್ರೊಟೆಕ್ಷನ್ ಮಾಡ್ತೀರಾ ಅಥವಾ ಕನ್ಸರ್ವ್ ಮಾಡ್ತೀರಾ. ಸೊ ಈ ಮೇಲಿನ ಅಂಶಗಳು ಯಾವುದಕ್ಕೆ ಸಂಬಂಧಿಸಿದೆ ಈಗ ತಾನೇ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದು ಬಂದು ನಗೋಯಾ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಆಪ್ಷನ್ ಬಿ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸೆಂಟರ್ ಫಾರ್ಮ್ಸ್ ಹೈ ಲೆವೆಲ್ ಕಮಿಟಿ ಟು ಸ್ಟಡಿ ಡೆಮೋಗ್ರಫಿಕ್ ಚೇಂಜಸ್ ಕಾಸ್ ಬೈ ಇನ್ಫಿಲ್ಟ್ರೇಷನ್ ಅಂಡ್ ಅದರ್ ರೀಸನ್ಸ್. ಈಗ ಏನಾಗಿದೆ ಅಂತಂದ್ರೆ ಯೂನಿಯನ್ ಗೌರ್ಮೆಂಟ್, ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಂದು ಕಮಿಟಿನ ಫಾರ್ಮ್ ಮಾಡಿದೆ. ಆ ಕಮಿಟಿಗೆ ಪಿ ನವಲೇಕರ್ ಅವ್ರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿರುವಂತದ್ದು, ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅಂತ ಹೇಳಿ. ಸೊ ಇವ್ರನ್ನ ಏನ್ ಮಾಡೋದು ಅಂತಂದ್ರೆ ಅಪಾಯಿಂಟ್ ಮಾಡುತ್ತೆ. ಏನಕ್ಕೆ ಇದನ್ನ ಫಾರ್ಮ್ ಮಾಡಿರೋದು ಅಂತಂದ್ರೆ ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಏನು, ಜನಗಣತಿ, ಜನಸಂಖ್ಯೆ, ಹೌದಲ್ವಾ, ಸೆಕ್ಯೂರಿಟಿ ಪರ್ಪಸ್. ಸೊ ಈಗ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಕಾರಣ. ಫಾರ್ ಎಕ್ಸಾಂಪಲ್ ಇವಾಗ ಮಯನ್ಮಾರ್ ಅಂತ ತಗೊಂಡಾಗ, ನಮ್ಮ ಮಯನ್ಮಾರ್ ಅಂತ ತಗೊಂಡಾಗ ರೋಹಿಂಗ್ಯಾ ಇಶ್ಯೂಸ್ ಮೊದಲಿಂದನೂ ಆಗ್ತಾ ಇದೆ. ಸೊ ಅಲ್ಲಿಂದ ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಕೂಪ್ ಆಯ್ತು, ಸೊ ಅವಾಗ ಒಂದಷ್ಟು ಇನ್ಫಿಲ್ಟ್ರೇಷನ್ ಆಯ್ತು. ಮತ್ತೆ ಆಫ್ಘಾನಿಸ್ತಾನ್ ಅಂತ ಬಂದಾಗ ಆಫ್ಘಾನಿಸ್ತಾನಲ್ಲಿ ಯಾವಾಗ ಈ ತಾಲಿಬಾನ್ ಟೇಕ್ ಓವರ್ ಮಾಡ್ತಾವ, ಸೊ ಅವಾಗ ಒಂದಷ್ಟು ಇನ್ಫಿಲ್ಟ್ರೇಷನ್ ಆಗ್ತಾ ಬಂತು. ಜೊತೆಗೆ ಇವನ್ ಈಗ ಶ್ರೀಲಂಕಾ ಅಂತ ತಗೊಂಡ್ರು, ಈ ಶ್ರೀಲಂಕಾದಲ್ಲೂ ಕೂಡ ಈ ಫಿಶರ್ಮೆನ್ ಇಶ್ಯೂಸ್ ಇದ್ದಿದೆ. ಸೊ ಹೀಗೆ ನಾನಾ ಕಾರಣಗಳಿಂದ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಇನ್ಫಿಲ್ಟ್ರೇಷನ್ ಆಗ್ತಾನೆ ಇದೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಈ ಇನ್ಫಿಲ್ಟ್ರೇಷನ್ ಆಗೋದ್ರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಡೆಮೋಗ್ರಫಿಕ್ ಚೇಂಜಸ್ ಒಂದಷ್ಟು ಆಗ್ತಾ ಇದೆ. ಯಾವ ರೀತಿ ಈ ಡೆಮೋಗ್ರಫಿಕ್ ಚೇಂಜಸ್ ಅಂತ ನೋಡೋದಾದ್ರೆ ನಮ್ಮಲ್ಲಿ ಒಂದಷ್ಟು ಲಿಮಿಟೆಡ್ ರಿಸೋರ್ಸ್ ಇರುತ್ತೆ, ಫುಡ್ ಆಗ್ಬೋದು, ಜಾಬ್ ಆಗ್ಬೋದು. ಸೊ ಅದ್ರ ಮೇಲೆ ಪ್ರೆಷರ್ ಬಿಲ್ಡ್ ಆಗುವಂತದ್ದಾಗುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಪರ್ಪಸ್, ಬರುವಂತವ್ರು ಯಾವ ಉದ್ದೇಶದಿಂದ ಬರ್ತಾ ಇದಾರೆ ಗೊತ್ತಿಲ್ಲ, ಸೆಕ್ಯೂರಿಟಿ ಥ್ರೆಟ್ ಆಗ್ಬೋದು, ಅದಾಗ್ಬೋದು. ಮತ್ತೆ ನಾನು ಇದನ್ನ ಹೇಳ್ತಾ ಇದ್ದೆ, ಈಗ ಬಾಂಗ್ಲಾದೇಶ ಆಗ್ಬೋದು, ಮಯನ್ಮಾರ್ ಆಗ್ಬೋದು, ಇವ್ರು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಸೊ ಅದ್ರ ನೈಬರ್ಸೇ. ಸೊ ಹಾಗಾಗಿ ಏನಾಗ್ತಾರೆ ಅಂತಂದ್ರೆ ಈಸಿಯಾಗಿ ನಮ್ಮ ಒಂದು ಟ್ರೈಬಲ್ ಪಾಪ್ಯುಲೇಷನ್ ಏನಿದೆ ಅಲ್ಲಿಗೆ ಇನ್ಫಿಲ್ಟ್ರೇಷನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಕೊಟ್ಟಿರುವಂತ ಒಂದು ಅಟಾನಮಿ ತೊಂದರೆ ಆಗ್ಬೋದು, ಅವರ ಒಂದು ಸೋಷಿಯಲ್ ಕಂಡೀಷನ್ ಡಿಸ್ಟರ್ಬ್ ಆಗ್ಬೋದು, ಸೊ ಅವ್ರ ತೊಂದರೆ ಆಗ್ಬೋದು. ಅಥವಾ ಈಗ ಕಾಶ್ಮೀರ್ ಇಶ್ಯೂ ಅಂತಾನೆ ತಗೊಂಡಾಗನು ಕೂಡ ಅಲ್ಲಿ ಟೆರರಿಸಮ್ ನ ಪ್ರಮೋಟ್ ಮಾಡುವಂತದ್ದಾಗ್ಬೋದು. ಸೊ ಈಗ ನಾನಾ ಕಾರಣಗಳಿಂದ ಈ ಇನ್ಫಿಲ್ಟ್ರೇಷನ್ ನಮ್ಮ ಒಂದು ಡೆಮೋಗ್ರಫಿಕ್ ಚೇಂಜಸ್ಗೆ ಕಾರಣ ಆಗ್ತಾ ಇದೆ. ಸೊ ಇದರ ಒಂದು ಪ್ಯಾಟರ್ನ್ ಏನಿದೆ, ಇದರ ಇಂಪ್ಯಾಕ್ಟ್ ಏನಿದೆ, ಸೊ ಇದನ್ನ ಪ್ರಾಪರ್ ಆಗಿ ಮೈಂಟೈನ್ ಮಾಡೋದಕ್ಕೆ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಪಾಲಿಸಿ ಫ್ರೇಮ್ ವರ್ಕ್ ತರಬೇಕಾಗಿದೆ. ಸೊ ಆ ಒಂದು ಉದ್ದೇಶದಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಈ ಪಿ ನವಲೇಕರ್ ಅನ್ನೋ ಕಮಿಟಿನ ಅಪಾಯಿಂಟ್ ಮಾಡಿದೆ. ನಿಮ್ಗೆ ಕೇಳ್ತಾರೆ ಪಿ ನವಲೇಕರ್ ಕಮಿಟಿನ ಯಾರು ಅಪಾಯಿಂಟ್ ಮಾಡಿದ್ರು, ಅದ್ರ ಉದ್ದೇಶ ಏನು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಈ ಒಂದು ಇನ್ಫಿಲ್ಟ್ರೇಷನ್ ಏನಾಗ್ತಾ ಇದೆ, ಸೊ ಅದರ ಒಂದು ಪ್ಯಾಟರ್ನ್, ಡೆಮೋಗ್ರಫಿಕ್ ಡಿಪೆಂಡೆಂಟ್ ಅಥವಾ ಡೆಮೋಗ್ರಫಿಕ್ ಚೇಂಜಸ್ ಪ್ಯಾಟರ್ನ್ ಏನಾಗ್ತಾ ಇದೆ, ಸೊ ಅದನ್ನು ಸ್ಟಡಿ ಮಾಡೋದಕ್ಕಾಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಾಲಿಸಿ ರೆಗ್ಯುಲೇಷನ್ಸ್ ಗಳಿಗೆ ಒಂದಷ್ಟು ರೋಡ್ ಮ್ಯಾಪ್ ನ ಕೊಡುವಂತದ್ದಾಗ್ಬೋದು. ಈ ಒಂದು ಉದ್ದೇಶದ ಫಾರ್ಮ್ ಮಾಡಿರುವಂತದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಜಸ್ಟಿಸ್ ಪ್ರಕಾಶ್ ಪ್ರಭಾಕರ್ ಅಥವಾ ಪಿ ನವಲೇಕರ್ ಸಮಿತಿಯ ಕಾರ್ಯವ್ಯಾಪ್ತಿಗೆ ಈ ಕೆಳಗಿನ ಯಾವ ವಿಷಯಗಳು ಒಳಪಡುತ್ತವೆ, ಏನೇನು ವಿಚಾರಗಳ ಬಗ್ಗೆ ಅದು ಸ್ಟಡಿ ಮಾಡುತ್ತೆ ಅಂತ. ಜನಸಂಖ್ಯೆ ಬದಲಾವಣೆಗಳ ರಾಷ್ಟ್ರೀಯ ಭದ್ರತೆಯ ಮೇಲಿನ ಪರಿಣಾಮಗಳು, ಹೌದಲ್ವಾ, ಬದಲಾವಣೆ ಆಗ್ತದೆ, ರಾಷ್ಟ್ರೀಯ ಭದ್ರತೆ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಇದೊಂದು. ಬುಡಕಟ್ಟು ಸಮುದಾಯಗಳ ಮೇಲೆ ಪ್ರಭಾವ, ಇದನ್ನು ಹೇಳಿದಿರಿ, ಹೌದು, ಇದನ್ನು ಸ್ಟಡಿ ಮಾಡುತ್ತೆ. ಸಮುದಾಯಗಳ ನಡುವಿನ ಅಸಹಜ ಸ್ಥಾನಪಲ್ಲಟ ಮಾದರಿ, ಈಗೇನಾಗ್ತದೆ ಅಂತಂದ್ರೆ ಒಂದು ಪಾಪ್ಯುಲೇಷನ್ ಒಂದ್ ಕಡೆ ಬಂದಾಗ ಅಲ್ಲಿರುವಂತ ಪಾಪ್ಯುಲೇಷನ್ಗಳು ಬೇರೆ ಕಡೆ ಮೈಗ್ರೇಟ್ ಆಗ ಶುರು ಆಗುತ್ತೆ. ಮೇ ಬಿ ಆ ಟ್ರೈಬಲ್ಸ್ ಬೇರೆ ಕಡೆ ಶಿಫ್ಟ್ ಆಗ್ಬೋದು, ಬಿಕಾಸ್ ಆಫ್ ದಟ್ ಶೈ ನೇಚರ್ ಆಗ್ಬೋದು, ಅಥವಾ ಅವರ ಒಂದು ಕಲ್ಚರ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದ ಆಗ್ಬೋದು. ಸೊ ಹೀಗಾಗಿ ಕೆಲವೊಂದು ಮೈಗ್ರೇಷನ್ಸ್ ಗಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಸ್ಟಡಿ ಮಾಡೋದಕ್ಕೂ ಆಗುತ್ತೆ. ಸೊ ಹಾಗಾಗಿ ಮೂರು ವಿಚಾರಗಳ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾರೆ. ಆನ್ಸರ್ ಬಂದು ಡಿ 1, 2, 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಇಂಡಿಯಾ ಮೇ ಸೂನ್ ಹ್ಯಾವ್ ಪಾಲಿಮರ್ ಬ್ಯಾಂಕ್ ನೋಟ್ಸ್, ಹೌ ಆರ್ ದೇ ಬೆಟರ್ ದೆನ್ ಪೇಪರ್ ಕರೆನ್ಸಿ. ಈಗ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಪಾಲಿಮರ್ ನೋಟ್ಸ್ಗಳು ಅಥವಾ ಪ್ಲಾಸ್ಟಿಕ್ ನೋಟ್ಸ್ಗಳನ್ನ ತರಬೇಕು ಅಂತೇಳಿ ಡಿಸೈಡ್ ಮಾಡಿರುವಂಥದ್ದು. ಯಾರು? RBI ತರಬೇಕು ಅಂತ ಡಿಸೈಡ್ ಮಾಡಿರುವಂಥದ್ದು. ಯಾಕೆ? ಮೇಜರ್ ಉದ್ದೇಶ ನೋಡ್ಬೇಕು ಅಂತಂದ್ರೆ 2024 ನೋಡಿ, ಫಿನಾನ್ಷಿಯಲ್ 2024 ಆ ನೋಟ್ ಪ್ರಿಂಟಿಂಗ್ ಕಾಸ್ಟ್ ಬಂದು 5,100 ಕೋಟಿ ಇತ್ತಂತೆ. 5,100 ಕೋಟಿ ಬರೀ ಒಂದೇ ವರ್ಷಕ್ಕೆ 2025ಕ್ಕೆ 6,300 ಕೋಟಿ ಹಾಕಿದೆ.
ಅಂದ್ರೆ ಆಲ್ಮೋಸ್ಟ್ 1,000 ಕೋಟಿಯಷ್ಟು ಒಂದೇ ವರ್ಷ ಜಾಸ್ತಿ ಆಗ್ತದೆ ಪ್ರಿಂಟಿಂಗ್ ಕಾಸ್ಟ್. ಯಾಕೆ? ಅದ್ರ ಇಂಕ್ ಆಗ್ಬೋದು, ಅಥವಾ ಅದ್ರ ಪ್ಯಾಟರ್ನ್ ಆಗ್ಬೋದು, ಅಥವಾ ಅದಕ್ಕೆ ಹೈ ಕ್ವಾಲಿಟಿ ಬೇಕಾದಂತ ಪೇಪರ್ ಆಗ್ಬೋದು, ಮತ್ತೆ ವೇರ್ ಅಂಡ್ ಟೇರ್ ಆದಾಗ ಕೆಲವೊಂದು ಟೈಮಲ್ಲಿ ಮತ್ತೆ ಪ್ರಿಂಟ್ ಮಾಡ್ಬೇಕಾಗತ್ತೆ ಆ ಪೇಪರ್ ಕರೆನ್ಸೀಸ್ನ. ಸೊ ಹಾಗಾಗ್ಬೋದು, ನಾನಾ ಕಾರಣಗಳಿಂದ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ಪೇಪರ್ ಕರೆನ್ಸಿಗಳ ಬದಲಾಗಿ ನಾವು ಪಾಲಿಮರ್ ನೋಟ್ಸ್ ಅಥವಾ ಪ್ಲಾಸ್ಟಿಕ್ ನೋಟ್ಸ್ಗಳನ್ನ ಯಾಕೆ ತರಬಾರ್ದು ಅಂತೇಳಿ RBI ಈಗ ಪ್ಲಾನ್ ಮಾಡ್ತಾ ಇರೋಂಥದ್ದು. ಸೊ ಯಾಕೆ ತರಬೇಕು? RBI ಈ ರೀತಿ ತರೋದ್ರಿಂದ ಏನೇನು ಇಂಪ್ಯಾಕ್ಟ್ ಆಗ್ಬೋದು, ನೀಡಂತೂ ಅರ್ಥ ಆಯ್ತು. ಇಂಪ್ಯಾಕ್ಟ್ ಏನಾಗ್ಬೋದು? ಇಂಪ್ಯಾಕ್ಟ್ ಅಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಕೆಲವೊಂದು ಟೈಮಲ್ಲಿ ಈ ಪ್ಲಾಸ್ಟಿಕ್ ನೋಟ್ಸ್ಗಳಲ್ಲಿ ಒಂದೊಂದು ಆಡೆಡ್ ಫೀಚರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಈಗ ಟ್ರಾನ್ಸ್ಪರೆಂಟ್ ವಿಂಡೋ ಇರುವಂತದ್ದು ಆಗ್ಬೋದು. ಆಮೇಲೆ ಮೈಕ್ರೋ ಲೆವೆಲ್ ಪ್ರಿಂಟಿಂಗ್ ಗಳನ್ನ ಇಲ್ಲಿ ಎನ್ಶೋರ್ ಮಾಡಿರುತ್ತೆ, ಮೈಕ್ರೋ ಲೆವೆಲ್ ಪ್ರಿಂಟಿಂಗ್ ಇರುತ್ತೆ. ಮತ್ತೆ ಮೆಟಾಲಿಕ್ ಫೀಚರ್ಸ್ಗಳನ್ನ, ಲೈಕ್ ಮೆಟಾಲಿಕ್ ಕಂಟೆಂಟ್ಗಳನ್ನ ಈ ನೋಟ್ಗಳಲ್ಲಿ ಆಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಈ ಒಂದು UV ಅಲ್ಟ್ರಾರೈಸ್ ಏನ್ ಬರುತ್ತೆ, ಸೊ ಅದರಿಂದ ಮಾರ್ಕ್ ಮಾಡಿರುವಂತ ಕೆಲವೊಂದು ಫೀಚರ್ಸ್ ಗಳು ಕೂಡ ನಮಗೆ ಈ ಪ್ಲಾಸ್ಟಿಕ್ ನೋಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಫೀಚರ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾಗ ಈ ಕೌಂಟರ್ ಕರೆನ್ಸೀಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದು ತಪ್ಪುತ್ತೆ. ಈ ಕೋಟಾ ನೋಟ್ ಏನ್ ಹೇಳ್ತೀವಲ್ಲ, ಸೊ ಅದನ್ನ ತಪ್ಪಿಸಬಹುದು. ಅದ್ರ ಜೊತೆಗೆ ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿಗಳು ತರೋದ್ರಿಂದ ವೇರ್ ಅಂಡ್ ಟೇರ್ ಆಗುವಂಥದ್ದು ಇರಲ್ಲ, ಡರ್ಟ್ ಇಂದ ಹಾಳಾಗುವಂಥದ್ದು ಇರಲ್ಲ, ನೀರಿಂದ ಒದ್ದೆಯಾಗಿ ಹಾಳಾಗುವಂಥದ್ದು ಇರಲ್ಲ. ಸೊ ಈ ರೀತಿಯಾಗಿ ಅದು ಪ್ರೊಟೆಕ್ಷನ್ ಆಗೋದ್ರಿಂದ ಈಗೇನು ನಾವು ಒಂದು ಪೇಪರ್ ಕರೆನ್ಸೀಸ್ ಯೂಸ್ ಮಾಡ್ತೀವಲ್ಲ, ಅದರ 2.5 ಟೈಮ್ಸ್ ಡ್ಯೂರಬಿಲಿಟಿ ಎನ್ಶೋರ್ ಮಾಡ್ಬೋದು. ಅಂದ್ರೆ ನಮ್ಮ ಪೇಪರ್ ಕರೆನ್ಸೀಸ್ 1 ವರ್ಷ ಬಾಳಿಕೆ ಬರ್ತಿದ್ದು ಅಂತಂದ್ರೆ ಸುಮಾರು 2.5 ವರ್ಷಗಳ ಕಾಲ ಬಾಳಿಕೆ ಬರುತ್ತಂತೆ ಈ ಒಂದು ಪ್ಲಾಸ್ಟಿಕ್ ನೋಟ್ಸ್ಗಳು. ಸೊ ಈ ರೀತಿ ನಾನಾ ಕಾರಣಗಳಿಂದ ನೀಡು ಅರ್ಥ ಆಯ್ತು. ಹಾಗಿದ್ರೆ ಈ ರೀತಿಯಾದಂತಹ ಒಂದು ಪೇಪರ್ ಕರೆನ್ಸಿಗಳು ಚಲಾವಣೆ ಎಲ್ಲಾದ್ರೂ ಇದೆಯಾ? ಹೌದು, US ಅಲ್ಲಿ, UK ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದರ ಒಂದು ಬಳಕೆ ಇದೆ. ಸೊ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಆ ಒಂದು ನಿಟ್ಟಲ್ಲಿ ಈಗ RBI ಈ ರೀತಿಯಾದಂತಹ ಒಂದು ಪಾಲಿಮರ್ ನೋಟ್ಸ್ಗಳನ್ನ ತರಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದೆ. ನೋಡೋಣ ಯಾವ ಹಂತಕ್ಕೆ ಬರುತ್ತೆ ಅಂತ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ಪಾಲಿಮರ್ ನೋಟ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವುಗಳನ್ನು ಕಾಗದದ ಬದಲಿಗೆ ಸಂಶ್ಲೇಷಿತ ಪಾಲಿಮರ್ ಅಥವಾ ಸಿಂಥೆಟಿಕ್ ಪಾಲಿಮರ್ ವಸ್ತುವಿನಿಂದ ತಯಾರಿಸಲಾಗುತ್ತದೆ. ಸರಿಯಾಗಿದೆ. ಇವು ನೀರು, ಕೊಳಕು ಹರಿದು ಹೋಗುವುದಕ್ಕೆ ಹೆಚ್ಚಿನ ಪ್ರತಿರೋಧಕವನ್ನು ಹೊಂದುತ್ತದೆ. ಹೌದು, ಹರಿಯೋದಕ್ಕೆ ಅಥವಾ ಕೊಳೆ ಡರ್ಟಿಂದ ಹಾಳಾಗೋದಕ್ಕೆ, ನೀರಿಂದ ಒದ್ದೆ ಆಗೋದಕ್ಕೆ ಪ್ರತಿರೋಧ ಅಂದ್ರೆ ತುಂಬಾ ದಿನಗಳ ಕಾಲ ಬಾಳಿಕೆ ಬರೋದಕ್ಕೆ ಸಹಾಯ ಮಾಡ್ತವೆ, ಅದು ಇರ್ತವೆ. ಕರೆಕ್ಟ್ ಆಗಿದೆ. ಇವುಗಳ ಜೀವಿತಾವಧಿಯು ಸಾಂಪ್ರದಾಯಿಕ ಕಾಗದಗಳ ನೋಟುಗಳಿಂದ ಕಡಿಮೆ ಇದೆ. ಇದರ ಒಂದು ಕಾಂಟ್ರಾಕ್ಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ 2 ಮಾತ್ರ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯನ್ ರೈಲ್ವೆ ಅಪ್ರೂವ್ಸ್ ಫಸ್ಟ್ ಇಂಡಿಜಿನಿಯಸ್ ಹೈಡ್ರೋಜನ್ ಟ್ರೈನ್ ಆನ್ ಜಿಂದ್ ಸೋನಿಪತ್ ರೂಟ್. ಜಿಂದ್ ಸೋನಿಪತ್, ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಂಡಿಯಾದ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್. ಈ ಹೈಡ್ರೋಜನ್ ಏನಿದೆ ಕ್ಲೀನ್ ಫ್ಯೂಯಲ್, ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ಟ್ರೈನ್ ಇಂಜಿನ್ಗಳನ್ನ ನಡೆಸುವಂತ ಒಂದು ಪ್ರಾಜೆಕ್ಟ್. ಈಗ ನೋಡ್ಬೋದು, ಕೋಲ್ ಬೇಸ್ಡ್ ನೋಡಿರ್ತೀವಿ, ಎಲೆಕ್ಟ್ರಿಫೈಡ್ ಆಗಿರೋ ನೋಡಿರ್ತೀವಿ. ಸೊ ಅದೇ ರೀತಿಯಲ್ಲೇ ಹೈಡ್ರೋಜನ್ ಫ್ಯೂಯಲ್ ಯೂಸ್ ಮಾಡ್ಕೊಂಡು ಟ್ರೈನ್ ಇಂಜಿನ್ಗಳನ್ನ ರನ್ ಮಾಡುವಂಥದ್ದು ಫಸ್ಟ್ ಟೈಮ್ ಇದನ್ನ ಈ ತರ ತರ್ತಾರಂಥದ್ದು. ಎಲ್ಲಿ ತರ್ತಾರೆ ಅಂತಾನೆ ಹರಿಯಾಣದಲ್ಲಿ. ರೂಟ್ಸ್ ಕೇಳ್ಬೋದು, ಜಿಂದ್ ಮತ್ತೆ ಸೋನ್ಪೇಟ್. ಈ ಜಿಂದ್ ಏನಿದೆ, ಜಿಂದಲ್ಲೇನೆ ಈ ಹೈಡ್ರೋಜನ್ ರಿಫಿಲ್ಲಿಂಗ್ ಒಂದು ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪೈಲಟ್ ಬೇಸಿಸ್ ಮೇಲೆ ಜಿಂದ್ ಮತ್ತೆ ಸೋನಿಪಟ್ ಹರಿಯಾಣದಲ್ಲಿ ರನ್ ಆಗ್ತಾ ಇರೋಂಥದ್ದು. ಮತ್ತೆ ಇದರ ಒಂದು ಸ್ಪೆಷಾಲಿಟಿ ಏನಂತಂದ್ರೆ, ಇದು ನಾವು ಯೂಸ್ ಮಾಡ್ತಾ ಇರುವಂತದ್ದು ಯಾವುದು? ಹೈಡ್ರೋಜನ್ ಅಂತಂದ್ರೆ ಏನಿರುತ್ತೆ? ಬರೀ H2 ಇರುತ್ತೆ. ಸೊ ಜಸ್ಟ್ ಇದನ್ನ ಆಕ್ಸಿಜನ್ ಬರ್ನ್ ಮಾಡ್ತಾರೆ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಸಿ ಕಂಟೆಂಟೇ ಇಲ್ಲ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದ್ರು ಇದ್ರ ಜೊತೆ ಬರ್ನ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ಬರೀ ವಾಟರ್ ವೇಪರ್ಸ್ ಅಷ್ಟೇ ಬರುವಂತದ್ದು. ಸೊ ಹಾಗಾಗಿ ಕ್ಲೀನ್ ಇದೆ, ಮತ್ತೆ ಸಸ್ಟೈನೇಬಲ್ ಇದೆ. H2 ಬಳಸ್ತಾನೆ ಇರ್ಬೋದಾಗಿರೋದ್ರಿಂದ ಸಸ್ಟೈನೇಬಲ್ ಆಗಿದೆ. ಇದರ ಒಂದು ಫೀಚರ್ಸ್ ನೋಡೋದಾದ್ರೆ, ಇದರ ಪವರ್ ಎಷ್ಟಿರುತ್ತೆ ಗೊತ್ತಾ? 1200 ಕಿಲೋವ್ಯಾಟ್ ಅಷ್ಟು ಇದ್ರ ಪವರ್ ಇರುತ್ತಂತೆ. ಇದ್ರ ಸ್ಪೀಡ್ ಬಂದು 75 km/h ಅಷ್ಟು ಇದ್ರ ಸ್ಪೀಡ್ ಇರುತ್ತಂತೆ. ಮತ್ತೆ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇರೋಂಥದ್ದು, ಮಾನಿಟರ್ ಮಾಡ್ತಾ ಇರೋಂಥದ್ದು ನಾರ್ದರ್ನ್ ರೈಲ್ವೆ. ಇಂಡಿಯನ್ ರೈಲ್ವೆ ತಂದಿರುವಂತದ್ದು. ಈಗ ನಮ್ಮಲ್ಲೆಲ್ಲ ಬರುತ್ತಲ್ಲ, ಬೇರೆ ಬೇರೆ ಡಿವಿಷನ್ಸ್ ಬರುತ್ತಲ್ಲ. ಸೊ ಹಾಗಾಗಿ ನಾರ್ದರ್ನ್ ರೈಲ್ವೆ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿರುತ್ತೆ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು. ನೆನ್ಪಿಟ್ಕೋಬೇಕು ಈ ಫ್ಯಾಕ್ಟ್ಸ್ಗಳೆಲ್ಲ. ಸೊ ಕ್ವಶನ್ ನೋಡೋದಾದ್ರೆ, ಹೈಡ್ರೋಜನ್ ಇಂಧನ ಕೋಶ ಆಧಾರಿತ ರೈಲುಗಳು, ಹೈಡ್ರೋಜನ್ ಫ್ಯೂಯಲ್ ಸೆಲ್ ಬೇಸ್ಡ್ ಟ್ರೈನ್ಸ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಂಧನ ಕೋಶದಲ್ಲಿ ಹೈಡ್ರೋಜನ್ ಆಮ್ಲಜನಕದೊಂದಿಗೆ ವರ್ತಿಸಿ ಅಥವಾ ದಹಿಸಿ ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ. ಕರೆಕ್ಟ್ ಆಗಿದೆ. ಸೊ ಅದನ್ನು ಬಳಸಿಕೊಂಡು ಟ್ರೈನ್ ರನ್ ಆಗುವಂಥದ್ದು. ನೀರಾವಿ ಅಥವಾ ವಾಟರ್ ವೇಪರ್ಸ್ ಮತ್ತು ಉಷ್ಣ ಇದರ ಪ್ರಮುಖ ಉತ್ಪನ್ನಗಳಾಗಿವೆ. ಬರ್ನ್ ಆದ್ಮೇಲೆ ಉಷ್ಣ ಬಂದೇ ಬರುತ್ತೆ ಅಥವಾ ಹೀಟ್ ಬರುತ್ತೆ, ಅದರ ಜೊತೆಗೆ ನೀರಾವಿ ಬಂದು ಬೈ ಪ್ರಾಡಕ್ಟ್ ಆಗಿದೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಈ ತಂತ್ರಜ್ಞಾನವು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಆಗಿದೆ. ಡೆಫಿನೆಟ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಎಷ್ಟು ಯಾವ ಸರಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಡಿ 1, 2, 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನಿಯರ್ಲಿ 3 in 10 ಸರ್ವೇಡ್ ರೂರಲ್ ಪ್ರಾಪರ್ಟೀಸ್ ಔಟ್ಸೈಡ್ ರೆಕಾರ್ಡ್ಸ್. ಸರ್ವೆ ಮಾಡಿರುವಂತ ಪ್ರಾಪರ್ಟಿಗಳು ಏನಿದೆ ಅದರಲ್ಲಿ 10ರಲ್ಲಿ 3 ಔಟ್ಸೈಡರ್ ರೆಕಾರ್ಡ್ಸ್ ಇದೆಯಂತೆ. ಸೊ ಅದಕ್ಕೆ ಕರ್ನಾಟಕ ಪ್ಲಾನ್ಸ್ ಟು ಇಂಟಿಗ್ರೇಟ್ ಈ ಸ್ವತ್ತು ವಿತ್ ಸೆಂಟರ್ ಸ್ವಾಮಿತ್ವ ಯೋಜನಾ. ಏನಾಗ್ತದೆ ಅಂತಂದ್ರೆ, ಫಸ್ಟ್ ಈಗ ರೀಸೆಂಟ್ ಆಗಿ
ಈ ಸ್ವತ್ತು ಅನ್ನೋ ಪ್ರೋಗ್ರಾಮ್ ನ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ತಂದಿತ್ತು. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ಡಿಜಿಟಲ್ ಪ್ರಾಪರ್ಟಿಗಳು ಮತ್ತೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಓನರ್ಶಿಪ್ ಡೀಟೇಲ್ಸ್ ಇದನ್ನ ಏನ್ ಮಾಡ್ಬೇಕು, ಡಿಜಿಟೈಸ್ ಮಾಡ್ಬೇಕು ಅಂತ ತಂದಿದ್ರು. ಬಟ್ ಏನಾಗ್ತಾ ಇದೆ ಅಂತಂದ್ರೆ ಅದು ಪ್ರಾಪರ್ ಆಗಿ ಡಿಜಿಟೈಸೇಷನ್ ಆಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಇದನ್ನ ತಂದಿದ್ದು ಯಾರು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಈ ಸ್ವತ್ತು ಪ್ರಾಜೆಕ್ಟ್ ನ ತಂದಿರುವಂತದ್ದು RDPR, ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್, ಅದ್ರ ಜೊತೆಗೆ ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್, ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಮತ್ತೆ RDPR ಏನಿದೆ. ಸೊ ಇವೆರಡು ಸೇರುವಂತದ್ದು ಪಂಚಾಯತ್ ರಾಜ್ ಸೇರಿದಂದಿರುವಂತಹ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ನಾನು ಆಲ್ರೆಡಿ ಹೇಳಿದ ಉದ್ದೇಶ ಏನಂತಂದ್ರೆ ಆ ಒಂದು ಲ್ಯಾಂಡ್ ರೆಕಾರ್ಡ್ಸ್ ನ ಡಿಜಿಟೈಸ್ ಮಾಡುವಂಥದ್ದು, ಓನರ್ಶಿಪ್ ಏನಿದೆ ಅದನ್ನು ಕೂಡ ಡಿಜಿಟೈಸ್ ಮಾಡುವಂಥದ್ದು ಅಂತ ಪ್ಲಾನ್ ಮಾಡಿದ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಇದು ಕೆಲವೊಂದು ಅಡ್ವಾನ್ಸ್ ಟೆಕ್ನಾಲಜಿಗಳು, ಫಾರ್ ಎಕ್ಸಾಂಪಲ್ GIS ಟೆಕ್ನಾಲಜಿ ಅಥವಾ GIS ಮ್ಯಾಪಿಂಗ್ ಏನಿದೆ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಅದರ ಮ್ಯಾಪಿಂಗ್ ಆಗ್ಬೋದು. ಮತ್ತೆ ಜಿಯೋ ಟ್ಯಾಗಿಂಗ್ ಆಗ್ಬೋದು. ಮತ್ತೆ ಸ್ಕೆಚಸ್, ಈಗೇನ್ ಪ್ರಾಪರ್ಟೀಸ್ ಏನಿದೆ ಸೊ ಅದರ ಒಂದು ಸ್ಕೆಚಸ್ ಆಗ್ಬೋದು. ಸೊ ಈ ಒಂದು ಫೆಸಿಲಿಟೀಸ್ಗಳು ಅಲ್ಲಿ ಇಲ್ಲ. ಸೊ ಹಾಗಾಗಿ ಇದನ್ನ ಪ್ರಾಪರ್ ಆಗಿ ಎನ್ಶೋರ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಡಿಜಿಟೈಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಪ್ರಾಪರ್ಟಿಗಳು ಎಲ್ಲಿದೆ ಅಂತಂದ್ರೆ ನಮ್ಮ ಒಂದು ಸೆಂಟರ್ ಸ್ಕೀಮ್ ಯಾವುದು, ಸ್ವಾಮಿತ್ವ ಯೂನಿಯನ್ ಗೌರ್ಮೆಂಟ್ ಅಂದ್ರೆ ಪಂಚಾಯತ್ ರಾಜ್ ತಂದಂತಹ ಒಂದು ಸ್ಕೀಮ್ ಬಂದು ಸ್ವಾಮಿತ್ವ ಸ್ಕೀಮ್ ಇತ್ತು. ಸೊ ಅದ್ರ ಜೊತೆಗೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಅದು ಅದೇ ಉದ್ದೇಶದಲ್ಲಿ ಇರುವಂತದ್ದು ಈ ಒಂದು ಸ್ವಾಮಿತ್ವ ಅಂತಂದ್ರೆ ನಿಮ್ಗೆ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ. ಸರ್ವೆ ಆಫ್ ವಿಲೇಜ್ ಏರಿಯಾಸ್ ಅಂಡ್ ಮ್ಯಾಪಿಂಗ್ ಯಾವ್ದ್ರಿಂದ, ವಿತ್ ಇನ್ನೋವೇಟಿವ್ ಟೆಕ್ನಾಲಜೀಸ್ ಇನ್ ವಿಲೇಜ್ ಏರಿಯಾಸ್. ಇನ್ನೋವೇಟಿವ್ ಟೆಕ್ನಾಲಜೀಸ್ ಅಂದ್ರೆ ಡ್ರೋನ್ ಟೆಕ್ನಾಲಜಿನ ಬಳಸ್ಕೊಂಡು ಈ ಒಂದು ಲ್ಯಾಂಡ್ ಪ್ರಾಪರ್ಟಿ ಏನಿದೆ ಅದನ್ನೆಲ್ಲ ಸರ್ವೆ ಮಾಡ್ಬಿಟ್ಟು ಅದಕ್ಕೆ GIS ಟೆಕ್ನಾಲಜಿಯಿಂದ ಅದನ್ನ ಮ್ಯಾಪ್ ಮಾಡ್ತಾರೆ, ಮತ್ತೆ ಅದಕ್ಕೆ ಜಿಯೋ ಟ್ಯಾಗಿಂಗ್ ಕೊಡ್ತಾರೆ, ಈ ಪ್ರಾಪರ್ಟಿ ಇವರಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಒಂದು ಫೀಚರ್ಸ್ಗಳು ನಮಗೆ ಸ್ವಾಮಿತ್ವ ಸ್ಕೀಮ್ ಅಲ್ಲಿ ಇತ್ತು. ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವೆರಡನ್ನ ಇಂಟಿಗ್ರೇಟ್ ಮಾಡಿದ್ರೆ ಸೊ ನಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಈ ಫೀಚರ್ಸ್ ಗಳು ಸಿಗ್ತಾ ಹೋಗುತ್ತೆ, ಲ್ಯಾಂಡ್ ರೆಕಾರ್ಡ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಅದಷ್ಟೇ ಅಂತಲ್ಲ, ಈ ರೀತಿಯಾಗಿ ಸೆಂಟರ್ ಸ್ಕೀಮು ಮತ್ತೆ ಸ್ಟೇಟ್ ಸ್ಕೀಮ್ ಇಂಟಿಗ್ರೇಟ್ ಮಾಡೋದ್ರಿಂದ ಆ ಒಂದು ಎರರ್ನ ತಪ್ಪಿಸಬಹುದು, ಟ್ರಾನ್ಸ್ಪರೆನ್ಸಿ ಎನ್ಶೋರ್ ಮಾಡಬಹುದು, ಮತ್ತೆ ಡುಪ್ಲಿಕೇಶನ್ ಆಗೋದನ್ನ ತಪ್ಪಿಸಬಹುದು, ಗೋಸ್ಟ್ ಬೆನಿಫಿಷಿಯರೀಸ್ ನ ಅವಾಯ್ಡ್ ಮಾಡಬಹುದು. ಈ ರೀತಿ ನಾನಾ ಕಾರಣಗಳಿಂದ ಈಗ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕು, ಈ ಸ್ವತ್ತನ್ನ ಈಗ ಸ್ವಾಮಿತ್ವ ಸ್ಕೀಮ್ ಜೊತೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಈ ಸ್ವತ್ತು ಸ್ವಾಮಿತ್ವ ಯೋಜನೆಗಳ ಏಕೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಗಮನಿಸಿ. ಈ ಏಕೀಕರಣವನ್ನು ಪಂಚಾಯತ್ ರಾಜ್ ಮತ್ತು SSLR ಭೂಮಾಪನ ಕಂದಾಯ ಮತ್ತು ಭೂ ದಾಖಲೆಗಳ ಇಲಾಖೆ ಜಂಟಿಯಾಗಿ ಅನುಷ್ಠಾನಗೊಳಿಸುತ್ತಿದೆ. ಕರೆಕ್ಟ್ ಆಗಿದೆ, ನಾನು ಅದನ್ನು ಹೇಳಿದ್ದೀನಿ. ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ವಸತಿ ಆಸ್ತಿಗಳ ನಕ್ಷೆ ತಯಾರಿಸಲು ಡ್ರೋನ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಹೌದು, ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡುತ್ತೆ. ಕರೆಕ್ಟ್, ಸ್ವಾಮಿತ್ವ ಸ್ಕೀಮ್ ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡುವಂಥದ್ದು. ಈ ಏಕೀಕರಣವು 2 ವಿಭಿನ್ನ ಡಿಜಿಟಲ್ ವೇದಿಕೆಗಳನ್ನು ಸೃಷ್ಟಿಸಲಿದ್ದು ಗ್ರಾಮೀಣ ಆಸ್ತಿ ದಾಖಲೆಗಳನ್ನು ಹಸ್ತಚಾಲಿತವಾಗಿ ಅಥವಾ ಮ್ಯಾನ್ಯುಯಲಿ ನವೀಕರಿಸುವ ಅಗತ್ಯವಿದೆ. ಸೊ ಎರಡನ್ನು ಈ ರೀತಿ ಇಂಟಿಗ್ರೇಟ್ ಮಾಡೋದ್ರಿಂದ ನಮ್ಗೆ 2 ವಿಭಿನ್ನ ಡಿಜಿಟಲ್ ವೇದಿಕೆಗಳ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಸ್ವಾಮಿತ್ವ ಮತ್ತೆ ಈ ಸ್ವತ್ತು 2 ಒಂದೇ ಆಗ್ತಾ ಇದೆ. ಮತ್ತೆ ಇದನ್ನ ಮ್ಯಾನ್ಯುಯಲಿ ನಾವು ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನಾದ್ರು ಈ ಸ್ವತ್ತಿನಲ್ಲಿ ಚೇಂಜ್ ಮಾಡಿದ್ರಿ ಅಂತಂದ್ರೆ ಸ್ವಾಮಿತ್ವದಲ್ಲಿ ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ. ಸ್ವಾಮಿತ್ವದಲ್ಲಿ ಚೇಂಜ್ ಮಾಡಿದ್ರೆ ಅಂತಂದ್ರೆ ಈ ಸ್ವತ್ತಿನಲ್ಲಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಮ್ಯಾನ್ಯುಯಲಿ ಮಾಡೋದಕ್ಕೆ ಏನು ಇಲ್ಲ, ಅದು ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 3ನೇ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂತಂದ್ರೆ ಯಾವ ಸರಿಯಾಗಿ ಅಂತ ಹೇಳಿದ್ರೆ 1 ಮತ್ತು 2 ಮಾತ್ರ ಸರಿಯಾಗಿರುವಂತದ್ದು ಆಪ್ಷನ್ ಎ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸಿದ್ದರಾಮಯ್ಯ ಎ ಲೀಡರ್ ಹೂಸ್ ಪೊಲಿಟಿಕ್ಸ್ ವೆಂಟ್ ಬಿಯಾಂಡ್ ಡಾಮಿನೆಂಟ್ ಕ್ಯಾಸ್ಟ್. ಈಗ ನೋಡ್ಬೋದು, ಈಗ ರಾಜ್ಯದಲ್ಲಿ ಆಗಿರುವಂತದ್ದು ಒಂದು ಅತಿ ದೊಡ್ಡ ಬೆಳವಣಿಗೆ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರು ಏನಿದ್ದಾರೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿ ಈಗ DK ಶಿವಕುಮಾರ್ ಅವರು ಆ ಒಂದು ಸ್ಥಾನನ ಅಲಂಕರಿಸಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ CM ಅವ್ರು ಏನೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಮಿನೇಷನ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಬೇಜಾರ್ ಅಂತಂದ್ರೆ ಇವತ್ತೊಂದು ಕೆಲವೊಂದಷ್ಟು ಸಾಧನೆಗಳಿದೆ, ಇಲ್ಲಿ ನೋಡ್ಬೋದಾಗಿರುತ್ತೆ. ಈಸ್ ದ ಲಾಂಗೆಸ್ಟ್ ಸರ್ವೈವಿಂಗ್ ಕರ್ನಾಟಕ CM. ಅಂದ್ರೆ ಇದುವರೆಗೂ ಯಾರಿದ್ರು ಅಂತಂದ್ರೆ ದೇವರಾಜ್ ಅವರು ಸರ್ ಇದ್ರು. ಸೊ ಅವ್ರನ್ನ ಸರ್ಪಾಸ್ ಮಾಡಿ ಸಿದ್ದರಾಮಯ್ಯನವ್ರು ಏನಿದಾರಲ್ಲ, ಈಸ್ ದ ಲಾಂಗೆಸ್ಟ್ ಸರ್ವೈವಿಂಗ್ CM. ಅಂದ್ರೆ ಸುಮಾರು 8 ವರ್ಷ 18 ದಿನ ಇಲ್ಲಿ ನೋಡ್ಬೋದಾಗಿರುತ್ತೆ. 2 ಟರ್ಮಲ್ ಅವ್ರು CM ಆಗ್ತಾರೆ. 2013-18 ಫಸ್ಟ್ ಟರ್ಮಲ್ CM ಆಗ್ತಾರೆ. ಅವಾಗ 5 ವರ್ಷಗಳು ಕಂಪ್ಲೀಟ್ 5 ವರ್ಷಗಳು ಅವರು CM ಆಗಿರ್ತಾರೆ. ನಂತರ ಬಂದು 2023-26 3 ವರ್ಷಗಳ ಕಾಲ ಇವರು CM ಆಗಿರ್ತಾರೆ. ಅಂದ್ರೆ 18 ವರ್ಷ 18 ಡೇಸು ಕೇಳ್ಬೋದು. ಸೊ 2940 ದಿನಗಳ ಕಾಲ CM ಆಗಿದ್ದವರು. ಸೊ ಕರ್ನಾಟಕದಲ್ಲಿ ಯಾರಾದ್ರೂ ಹೈಯೆಸ್ಟ್ ಲಾಂಗ್ ಪೀರಿಯಡ್ ಅಲ್ಲಿ CM ಆಗಿದ್ರು ಅಂತಂದ್ರೆ ಅವ್ರು ಸಿದ್ದರಾಮಯ್ಯನವ್ರು ಆಗಿರ್ತಾರೆ. ಸೊ ಅದೊಂದು ರೆಕಾರ್ಡು. ಇನ್ನೊಂದು ಬಂದ್ಬಿಟ್ಟು ಈ ಕರ್ನಾಟಕದಲ್ಲಿ 17 ಸಲ ಬಜೆಟ್ ಮಂಡನೆ ಮಾಡುವಂಥದ್ದು, 17 ಸಲ ಬಜೆಟ್ ಮಂಡನೆ ಮಾಡುವಂಥವ್ರು ಸಿದ್ದರಾಮಯ್ಯನವರಾಗಿರ್ತಾರೆ, ಏಕೈಕ ವ್ಯಕ್ತಿ ಆಗ್ತಾರೆ. ಸೊ ಹಾಗಾಗಿ ಈ 2 ವಿಚಾರಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇವರು ಫಸ್ಟ್ ಟರ್ಮ್ CM ಆದಾಗ 2013-18 ಸಾಕಷ್ಟು ಸ್ಕೀಮ್ಸ್ ಗಳನ್ನ ಇನಿಷಿಯೇಟಿವ್ ತರ್ತಾರೆ.
ನೋಡ್ಬೋದಾಗಿರುತ್ತೆ. ಭಾಗ್ಯ ಸ್ಕೀಮ್ ಅಂತಾನೆ ಫೇಮಸ್ ಆಗಿರುವಂತದ್ದು. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾದಿ ಭಾಗ್ಯ, ಹೀಗೆ ಸಾಕಷ್ಟು ಭಾಗ್ಯ ಸ್ಕೀಮ್ಗಳನ್ನ ತರ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು 2ನೇ ಟರ್ಮ್ ಅಲ್ಲಿ 3 ವರ್ಷ ಏನ್ ಸಿಎಂ ಆಗಿದ್ರು 2023 ಇಂದ 26ವರೆಗೂ. ಸೊ ಆ ಟೈಮಲ್ಲಿ ಒಂದಷ್ಟು ಗ್ಯಾರಂಟಿ ಸ್ಕೀಮ್ಸ್ಗಳು ನಮ್ಗೆಲ್ರಿಗೂ ತುಂಬಾ ಪರಿಚಿತ ಆಗಿರುವಂತದ್ದು. ಶಕ್ತಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಈ ರೀತಿಯಾದಂತಹ ಸಾಕಷ್ಟು ಸ್ಕೀಮ್ಗಳನ್ನ ತರ್ತಾರೆ. ಅಂಡ್ ಈಸ್ ಮೇನ್ಲಿ ಅಂತಂದ್ರೆ ಪ್ರಮೋಟರ್ ಆಫ್ ಅಹಿಂದ. ಈಗ ಯಾರು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಏನ್ ಹೇಳ್ತೀವಲ್ಲ, ಮೈನಾರಿಟೀಸ್ ಆಗ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಬೋದು, ದಲಿತರಾಗ್ಬೋದು, ಸೊ ಇವ್ರುಗಳಿಗೆ ಪ್ರತಿನಿಧಿಯಾಗಿ ಇವ್ರಿಗೆ ಜಾಸ್ತಿ ಕೆಲಸ ಮಾಡಿದುಂಟು ಅಂತ ಹೆಗ್ಗಳಿಕೆ ಇವ್ರಿಗೆ ಇರುವಂತದ್ದು. ನೆನ್ಪಿಟ್ಕೊಳ್ಳಿ, ಇವರ ಒಂದು ರೆಕಾರ್ಡ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು ಇವ್ರ ಮೇಲೆ ಬಂದ್ರು. ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಸಿದ್ದರಾಮಯ್ಯನವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದು ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ದಲಿತರು ಆಡಳಿತ ಮಾದರಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಹೌದು, ಇವರು ಅಲ್ಲಿನ ಲೀಡರ್ ಅಂತಾನೆ, ಮಾಸ್ ಲೀಡರ್ ಅಂತಾನೆ ಫೇಮಸ್ ಆಗಿದ್ದು. ಅವರು 2 ಪ್ರತ್ಯೇಕ ಅವಧಿಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹೌದು, 2 ಟರ್ಮ್ಸ್ ಅಲ್ಲಿ ಇವರು ಸಿಎಂ ಆಗಿದ್ರು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಅವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಧಿಕ ಸಂಖ್ಯೆಯ ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಅಂದ್ರೆ ಒಟ್ಟು 17 ಬಜೆಟ್ಗಳನ್ನ ಮಂಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆ ದಾಖಲೆಯನ್ನು ಇವರ ಹೆಸರಲ್ಲಿ ಇರುವಂತದ್ದು, ಇದು ಸರಿಯಾಗಿದೆ. ಅವರು ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮೀರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಆಗಿದ್ದಾರೆ. ಹೌದು, 8 ವರ್ಷ 18 ದಿನಗಳು ಅಥವಾ 2940 ದಿನಗಳ ಕಾಲ ಸಿಎಂ ಆಗಿದ್ರು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದರಿಂದ ಯಾವ ಸರಿಯಾಗಿ ಅಂತ ಕೇಳಿದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, KIA ಪಿಪ್ಸ್ ಮುಂಬೈ ಟು ಬಿಕಮ್ ಸೆಕೆಂಡ್ ಬಿಸಿಯೆಸ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇನ್ ಕಂಟ್ರಿ. ಈ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದು ಮುಂಬೈ ಏರ್ಪೋರ್ಟ್ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಮುಂಬೈದು, ಸೊ ಅದನ್ನ ಬೀಟ್ ಮಾಡಿ ಈಗ ಸೆಕೆಂಡ್ ಬಿಸಿಯೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ ಅಂತ. ಯಾವುದು? KIA, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದನ್ನ ಹೇಳ್ತಾ ಇರುವಂತದ್ದು ಯಾರು? ಇದನ್ನ ಹೇಳಿರುವಂತದ್ದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದೇ ಹೇಳಿರುವಂತದ್ದು. ಇದು ಸೆಕೆಂಡ್ ಬಿಸಿಯೆಸ್ಟ್ ಆದ್ರೆ ಫಸ್ಟ್ ಬಿಸಿಯೆಸ್ಟ್ ಯಾವುದು? ಇದು ಬಂದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿ ಏನಿದೆ, ಸೊ ಅದು ಬಂದು ಟಾಪ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಸೆಕೆಂಡ್ ಪೊಸಿಷನ್ ಇದೆ. ಥರ್ಡ್ ಬಂದು ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದು ಥರ್ಡ್ ಪೊಸಿಷನ್ ಅಲ್ಲಿ ಇರುವಂತದ್ದು. ನೆನ್ಪಿಟ್ಕೋಬೇಕಾಗತ್ತೆ. ಇನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ನಾನು ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ. ಇದು ಲೊಕೇಟ್ ಆಗಿರುವಂತದ್ದು ದೇವನಹಳ್ಳಿ, ಕರ್ನಾಟಕ, ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂತದ್ದು. ಇದನ್ನ ಆಪರೇಟ್ ಮಾಡ್ತಾ ಇರುವಂತದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇನ್ನು ಸ್ವಲ್ಪ ಗವರ್ನೆನ್ಸ್ ನಲ್ಲಿ ನೋಡ್ಬೇಕು ಅಂತಂದ್ರೆ ಡೈರೆಕ್ಟರ್ ಆಫ್ ಸಿವಿಲ್ ಏವಿಯೇಷನ್ಸ್ ಇದೆಯಲ್ಲ, ಸೊ ಅವರ ಅಂಡರ್ ಅಲ್ಲಿ ಬರ್ತದೆ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದ ಕೆಳಗಿನ ಗಮನಿಸಿ. ಮುಂಬೈನ CSMIA ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಹಿಂದಕ್ಕೆ KIA ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏಪ್ರಿಲ್ 2026ರಲ್ಲಿ ಭಾರತದ 2ನೇ ಅತ್ಯಂತ ಜನನಿಬಿಡ ದೇಶೀಯ ವಿಮಾನ ನಿಲ್ದಾಣವಾಗಿದೆ. ನೆನ್ಪಿಟ್ಕೋಬೇಕು, ಇವ್ರು ಸರ್ವೆ ಮಾಡಿರುವಂತದ್ದು ಅಗೇನ್ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ ಏನಿರ್ತಾರೆ, ಸೊ ಅವರ ಒಂದು ಇದರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಬಟ್ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ ಅಲ್ಲಿ ಅವ್ರನ್ನ ಸರ್ವೆ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಅತ್ಯಂತ ಜನನಿಬಿಡ ದೇಶೀಯ ವಿಮಾನ ನಿಲ್ದಾಣವಾಗಿದೆ. ಹೌದು, ಇದು ರ್ಯಾಂಕ್ 1 ಅಲ್ಲಿ ಇರುವಂತದ್ದು. KIA ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಏರ್ಪೋರ್ಟ್ ಕೌನ್ಸಿಲ್ ಆಫ್ ಇಂಟರ್ನ್ಯಾಷನಲ್ ನಿರ್ವಹಿಸುತ್ತದೆ. ಇಲ್ಲ, ಸೊ ಇವರು ಆಪರೇಟ್ ಮಾಡುವಂತದಲ್ಲ. ಕೆಂಪೇಗೌಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಅವರು ಇದನ್ನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನಿದೆಯಲ್ಲ, ಸೊ ಅವರು ಇದನ್ನ ರೆಗ್ಯುಲೇಟ್ ಮಾಡುವಂಥದ್ದು ಅಥವಾ ಅವರು ಇವ್ರನ್ನ ಆಪರೇಟ್ ಮಾಡುವಂಥದ್ದು. ಏರ್ಪೋರ್ಟ್ ಕೌನ್ಸಿಲ್ ಆಫ್ ಇಂಟರ್ನ್ಯಾಷನಲ್ ಅಲ್ಲ, ಇದೊಂದು NGO ಅಷ್ಟೇ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೇಲಿನ ಯಾವ ಸರಿ ಅಂತ ಕೇಳಿದರೆ 1 ಮತ್ತು 2 ಮಾತ್ರ ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಜೊತೆ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.